ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗುದ್ದೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಭುಲಿಂಗ ದೇವರ ಅಪ್ಪಣೆಯ ಮೇರೆಗೆ ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಅಂಗವಾಗಿ 3/4/2025 ಗುರುವಾರದಂದು ಸಾಮೂಹಿಕ ವಿವಾಹಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸೇವಾ ಸಮಿತಿಯ ಹಿರಿಯರಾದ ಚನ್ನಬಸಯ್ಯ ಧೂಪದ ಶ್ರೀ ನೀಲಗುಂದೇಶ್ವರ ಮಠದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ನೀಲಗುಂದ ಗುದ್ದೇಶ್ವರ ಮಹಾಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಅಂಗವಾಗಿ 11 ನವ ಜೋಡಿಗಳ ಸಾಮೂಹಿಕ ವಿವಾಹಗಳು ನೆರವೇರುತ್ತಿದ್ದು, ವಿವಾಹ ಕಾರ್ಯಕ್ರಮಗಳ ಪೂರ್ವ ಸಿದ್ಧತೆಗಳು ಅತ್ಯಂತ ಭರದಿಂದ ನೆರವೇರುತ್ತಿದ್ದು, ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರ ತನು ಮನ ಧನ ಸೇವೆಯಿಂದ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆದವಟ್ಟಿ, ಪ್ರಭುಲಿಂಗ ದೇವರು ನೀಲಗುಂದೇಶ್ವರ ಮಠ, ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ದರಮುರುಡಿ ಹಿರೇಮಠ ಯಲಬುರ್ಗಾ, ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾ ಮಠ ಕುಕನೂರು, ವೀರಯ್ಯ ಕೊಂಡದಕಟ್ಟಿ ಮಠ ವಹಿಸಿಕೊಳ್ಳುವರು. ಪ್ರಸಾದ ವಿತರಣೆಗಾಗಿ ಬಾದುಷಾ, ಜಿಲೇಬಿ, ಶೇಂಗಾ ಹೋಳಿಗೆ, ಬೂಂದಿ, ಜೋಳದ ರೊಟ್ಟಿ, ಸಜ್ಜೆಯ ರೊಟ್ಟಿ, ಚಪಾತಿ, ವಿವಿಧ ತರಕಾರಿ ಕಾಯಿ ಪಲ್ಯಗಳು ಮತ್ತು ಇನ್ನೂ ಅನೇಕ ಖಾದ್ಯಗಳನ್ನು ಪ್ರಸಾದ ಸೇವೆಗೆ ಗ್ರಾಮಸ್ಥರು ತನು ಮನದೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಮಂಗಳ ಕಾರ್ಯಕ್ಕೆ ಎಲ್ಲರೂ ಆಗಮಿಸಿ ಶ್ರೀ ನೀಲಗುಂದ ಗುದ್ದೇಶ್ವರ ಸ್ವಾಮಿಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ಸತ್ಸಂಗ ಕಾರ್ಯಕ್ರಮ ನೆರವೇರುತ್ತಿದ್ದು, ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೀರಯ್ಯ ಬ್ಯಾಳಿ, ಸಿದ್ದಲಿಂಗಯ್ಯ ಬಂಡಿ, ರುದ್ರಯ್ಯ ವೀರಪ್ಪಣ್ಣವರ್, ವಿರೂಪಾಕ್ಷಯ್ಯ ಬಂಡಿ, ಸಂಗಯ್ಯ ಬಂಡಿ, ಶರಣಯ್ಯ ಹೂನಾಳ, ಚನ್ನಬಸಯ್ಯ ಇನಾಮದಾರ್, ಗುದ್ದೇಶ ದೇವಗಣಮಠ, ವೀರಯ್ಯ ದೇವಗಣಮಠ, ರೇವಣ ಸಿದ್ದಯ್ಯ ನಾಗಣ್ಣವರ್, ಮಲ್ಲಯ್ಯ ಹುಣಸಿ ಮರದ ಹಾಗೂ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಂಗೈಕ್ಯ ಗುದ್ದೇಶ್ವರ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಇಲ್ಲಿ 19ನೇ ವರ್ಷದ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಮಾಡಲು ಗ್ರಾಮದ ಸಮಸ್ತ ನಾಗರಿಕರು ಒಟ್ಟುಗೂಡಿ ಎಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಅನೇಕ ರೀತಿಯಾಗಿ ಇವತ್ತು ಬಡವರಿಗೆ ಯಾವುದೇ ಒಂದು ಹೊರೆ ಆಗದಂತೆ ಸಾಮೂಹಿಕ ವಿವಾಹವನ್ನು ನಾವು ಮಾಡಲು ಇಚ್ಛಿಸಿದ್ದೇವೆ. ಅವರಿಂದ ನಾವು ಏನು ಅವರಿಗೆ ದೇಣಿಗೆ ಪಾಣಿಗೆ ಅಂತ ಏನಿಲ್ಲ, ಅವ್ರು ಕೊಟ್ಟಷ್ಟು ನಾವು ಇಸ್ಕೊಂಡು ಇಲ್ಲಿ ನಾವು ಕಾಣಿಕೆಯ ರೂಪದಲ್ಲಿ ತೆಗೆದುಕೊಂಡು ಇವತ್ತು ನಾವು ಸಾಮೂಹಿಕ ವಿವಾಹವನ್ನು ನಾವು ಇಲ್ಲಿ ಪೂಜ್ಯರ ಒಂದು ಪ್ರಭುಲಿಂಗ ದೇವರ ಅಪ್ಪಣೆಯ ಮೇರೆಗೆ ನಾವು ಇಲ್ಲೆಲ್ಲರೂ ಮಾಡಕತ್ತೀವಿ. ಅರ್ಜುನ ಮಠದಲ್ಲಿ ಈಗ ಅನೇಕ ರೀತಿಯಾದ ತಿಂಡಿ ತಿನಿಸುಗಳು ಅಂತಂದ್ರೆ ಇವತ್ತು ಬಾದುಷ ಇರ್ಬೋದು, ಬುಂಡೆ ಇರ್ಬೋದು, ಜುಲಾಬ್ ಇರ್ಬೋದು, ರೊಟ್ಟಿ, ಚಪಾತಿ, ಇನ್ನು ಅನೇಕ ಥರದ ತಿಂಡಿಗಳನ್ನು ಇವತ್ತು ಗ್ರಾಮದ ಸಮಸ್ತ ಯುವಕ ಮಿತ್ರರು, ತಾಯಂದಿರು ಎಲ್ಲರೂ ಸೇರಿ ತಮ್ಮ ತಮ್ಮ ಅನುಸಾರವಾಗಿ ನಾವು ದೇಣಿಗೆಯನ್ನು ಎತ್ತುಕೊಂಡು ತಾವೇ ಒಂದೊಂದು ವಾರ್ಡಿನಲ್ಲಿ ಒಬ್ಬೊಬ್ಬರು ಒಂದೊಂದು ಓಣಿಯಲ್ಲಿ ತಮ್ಮ ತಮ್ಮ ಪದಾರ್ಥಗಳನ್ನು ಅಂದರೆ ಬಾದುಷ ಒಬ್ಬರು ಒಂದು ಉಣೆಗ, ಬುಂದೆ ಒಬ್ಬರು ಒಂದು ಉಣೆಗ, ಜುಲಾಬಿ ಒಂದು ಉಣೆಗ, ಕೆಲವೊಂದು ಪದಾರ್ಥಗಳನ್ನು ಅವರೇ ರೆಡಿ ಮಾಡಿಕೊಂಡು ಬಂದು ಆ ಸ್ವಾಮಿ ಮಠಕ್ಕೆ ಅಲ್ಲಿ ಸಾಮೂಹಿಕ ವಿವಾಹಕ್ಕೆ ಎಲ್ಲರೂ ಬಂದು 11 ಜೋಡಿ ಸಾಮೂಹಿಕ ವಿವಾಹಗಳನ್ನು ಯಾವ ರೀತಿ ಜನವನ್ನು ನಾವು ಸಂಭಾಳಿಸಬೇಕು ಅನ್ನುವಂಥ ವಿಚಾರನ ಗ್ರಾಮದ ಸಮಸ್ತ ಯುವಕರು, ತಾಯಂದಿರು ಮತ್ತು ಸಾಮೂಹಿಕ ವಿವಾಹ ಸಮಿತಿಯವರು ಎಲ್ಲರೂ ಒಕ್ಕಟ್ಟಾಗಿ ತಾರೀಖು 3/4/2025 ಗುರುವಾರ ದಿವಸ ಪೂಜ್ಯರ ಒಂದು ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹ ಗುಜ್ಞಪ್ಪನ ಮಠದಲ್ಲಿ ನಾವು ಮಾಡಲು ಇಚ್ಛಿಸುತ್ತೇವೆ. ಎಲ್ಲರೂ ಇದಕ್ಕೆ ತನುಮನ ಧನವನ್ನು ಅರ್ಪಿಸಿ ಇವತ್ತು ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳು ಅವರು ಕೂಡ ಇಲ್ಲಿ ಬಂದು ತಮ್ಮ ಒಂದು ಅನಿಸಿಕೆಯನ್ನು ಬಾಯಿ ಅನೇಕ ರೀತಿಯಾದ ದಾನ ಧರ್ಮ ಮಾಡಿರ್ತಕ್ಕಂಥ ಆ ಎಲ್ಲರಿಗೂ ಕೂಡ ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವೆಲ್ಲರೂ ಹಾರೈಸುತ್ತೇವೆ. ಸಿದ್ಧತೆ